ಚಿನ್ನದ ದೂಪ್ನಲ್ಲಿ ಬಂದಿದ್ದೀನಿ ಗವರ್ಮೆಂಟ್ ಶಾಲೆಗೆ. ಯಾಕೆ ಅಂದ್ರೆ ಇವತ್ತು ಇಲ್ಲಿ ಫ್ರೀ ಕರಾಟೆ ಕ್ಲಾಸಸ್ ಕಲ್ಸ್ಕೊಡ್ತಿದ್ದಾರೆ ಗವರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ. ಸೊ ಇದು ಬಂದಿರೋದು ಯಾರಿಂದ ಅಂದ್ರೆ ಇಲ್ಲಿ ಒಂದು ಸ್ಟೂಡೆಂಟ್ ಸ್ಟಡಿ ಮಾಡಿರೋ ಅಂತ ವ್ಯಕ್ತಿ. ಸೊ ಆ ವ್ಯಕ್ತಿನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರು ಕರಾಟೆ ಕಲ್ತಿರೋರು ಆ ಶಾಲೆಯಲ್ಲಿ ಆ ಮಾಸ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದು ಅವ್ರು ಓದಿರುವಂತ ಶಾಲೆ ಮಕ್ಳುಗಳಿಗೂ ಅವರು ಫ್ರೀಯಾಗಿ ಕರಾಟೆ ಕ್ಲಾಸಸ್ ಕಲ್ಸಿ ಅಂತ ಅವ್ರ ಮಾಸ್ಟರ್ ನ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆ ಸ್ಟೂಡೆಂಟ್ ಯಾರು, ಮಾಸ್ಟರ್ ಯಾರು, ಈ ಶಾಲೆಯ ಪ್ರಿನ್ಸಿಪಲ್ ಯಾರು ಅಂತ ಪೂರ್ತಿ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಯೂಟ್ಯೂಬ್ ಚಾನೆಲ್ ಒಳಗಡೆ ಹೋಗೋಣ. ಕರಾಟೆದಲ್ಲಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ರೀತಿ ಫ್ರೀ ಆಗಿ ಎವ್ರಿ ಸ್ಯಾಟರ್ಡೇಸ್ ಕರಾಟೆ ಮಾಸ್ಟರ್ ಕಲ್ಸ್ಕೊಡ್ತಾರೆ ಅಂತೇಳಿ. ಸೊ ಇವಾಗ ನಮ್ ಜೊತೆ ಇರುವಂತ ಈ ಗವರ್ಮೆಂಟ್ ಶಾಲೆ ಅಲ್ಲಿ ಸ್ಟಡಿ ಮಾಡಿರುವಂತ ಮಂಜುನಾಥ್ ಇದ್ದಾರೆ. ಸೊ ಮಂಜುನಾಥ್ ಅವರು ಈ ಗವರ್ಮೆಂಟ್ ಸ್ಕೂಲ್ ಚಿನ್ನದ ದೂಪ್ನಲ್ಲಿ ಅಲ್ಲಿ ಓದಿರುವಂತದ್ದು. ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ, ಮಲೇಷ್ಯಾ ಎಲ್ಲ ಹೋಗಿ ಬಂದಿದ್ದಾರೆ. ಸೊ ಅವರಿಬ್ರು ಮಕ್ಕಳು ಸಹನು ಇದ್ದಾರೆ, ಅವರು ಸಹನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಸೊ ಅವ್ರದೊಂದು ಆಸೆ ಇತ್ತು, ಅವ್ರು ಓದಿರುವಂತ ಗವರ್ಮೆಂಟ್ ಶಾಲೆಯಲ್ಲಿ ಫ್ರೀ ಆಗಿ ಬಂದ್ಬಿಟ್ಟು ಗವರ್ಮೆಂಟ್ ಶಾಲೆ ಮಕ್ಳುಗಳಿಗೆ ಕರಾಟೆ ಕಲ್ಸ್ಕೊಡ್ಬೇಕು ಅಂತೇಳಿ. ಸೊ ಮಂಜುನಾಥ, ಇವಾಗ ನೀವು ಈ ಶಾಲೆಯಲ್ಲಿ ಓದಿರೋದು, ನಿಮ್ಮಿಬ್ರು ಮಕ್ಳು ಸಹನು ಕರಾಟೆ ಕಲ್ಸಿ ನೀವು ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆಗಿದ್ದೀರಾ. ಸೊ ಯಾಕೆ ನಿಮ್ಗೆ ಈ ರೀತಿ ಒಂದು ಇಂಟ್ರೆಸ್ಟ್ ಬಂತು ಇಲ್ಲಿ ಬಂದು ನಿಮ್ಮ ಶಾಲೆಯ ಮಕ್ಳುಗಳಿಗೆಲ್ಲ ಕಲ್ಸ್ಕೊಡ್ಬೇಕು? ನಿಮ್ಮ ಮಾಸ್ಟರ್ಗೆ ಅವ್ರು ಎಷ್ಟು ಎಂಕರೇಜ್ ಮಾಡ್ತಿದ್ದಾರೆ, ಹೆಂಗೆ ಒಪ್ಕೊಂಡ್ರು ಅವ್ರು ಇದಕ್ಕೆ ಅಂತೇಳಿ? ನನಗೊಂದು ಆಸೆ ಇದ್ದಿದ್ದೇನು ಅಂದ್ರೆ, ಈಗ ನಮ್ಮ ಮಕ್ಕಳು ಯಾವ ತರ ಡಿಸಿಪ್ಲಿನ್ ಆಗಿದ್ದಾರೆ, ಮತ್ತೆ ಅವರು ಒಂದ್ ಸ್ವಲ್ಪ ಈಗ ಕಿಟ್ಲ ಅಂದ್ರೆ ಜಗಳ ಮಾಡ್ಕೊಳ್ಳೋದು ಅದು ಯಾವುದೂ ಇಲ್ಲ, ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಬರೀ ಸ್ಟೇಜ್ ಒಳಗಡೆ ಹೋದ್ರೆ ಮಾತ್ರ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಮತ್ತೆ ವಿನ್ ಮಾಡೋದು ಏನಿದೆ ಅದನ್ನೇ ಅವ್ರು ಫೋಕಸ್ ಮಾಡಿರ್ತಾರೆ. ಇನ್ನೊಂದು ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ, ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದು ನಮ್ ದೀಪ್ನಳ್ಳಿಯಲ್ಲಿ ಇರುವಂತ ಮಕ್ಕಳಿಗೆ ಸಿಗ್ಲಿ ಅನ್ನೋದು ನನ್ನ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಮಾಸ್ಟರ್ ಕೇಳಿದಕ್ಕೆ ಅವರು ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು. ನಾನ್ ಬರ್ತೀನಿ ಅಂದ್ರೆ ಕ್ಲಾಸ್ ಮಾಡ್ತಾರೆ ಅವರು, ಕ್ಲಾಸ್ಗೆ ಚಾರ್ಜ್ ಮಾಡೋದು ಅದೆಲ್ಲ ಇದೆ, ಅದನ್ನು ಬಿಟ್ಟು ಇದೊಂದು ಫ್ರೀ ಕ್ಲಾಸ್ ಮಾಡೋಣ ಅಂತ ಹೇಳಿ ಅವರು ಬಂದಿದ್ದಾರೆ. ಸೊ ಅದು ನನಗೆ ಖುಷಿ ಆಗ್ತದೆ. ಅಂದ್ರೆ ಈ ಶಾಲೆಯಲ್ಲಿ ಚಿನ್ನದ ದೂಪ್ನಲ್ಲಿ ಗವರ್ಮೆಂಟ್ ಶಾಲೆದಲ್ಲಿ ನೀವು ಓದಿರೋ? ನಾನು 7ನೇ ಕ್ಲಾಸ್ ವರ್ಗು ಇಲ್ಲೇ ಓದಿದ್ದು. ಸೊ ಅದರಿಂದ ನನಗೆ ಯಾವಾಗ್ಲೂ ನಾನಿರೋದು ದೂಪ್ನಳ್ಳಿಯಲ್ಲೇನೆ. ಅಂದ್ರೆ ಊರ್ ಒಳಗಡೆಯಿಂದ ಬಂದ್ರೆ ನಾನು ಈ ಕಡೆ ರೌಂಡ್ ಹೊಡ್ಕೊಂಡೆ, ಗಾಡಿ ರೌಂಡ್ ಹೊಡ್ಕೊಂಡೆ ನಾನು ಹೋಗೋದು ಮನೆಗೆ. ಸೊ ಯಾವಾಗ್ಲೂ ಅದು ನನಗೆ ಯಾವಾಗ್ಲೂ ಒಂಥರ ಒಂದು ಖುಷಿ, ತಿರುಗಿ ನೋಡಿದಾಗ ನಮ್ ಸ್ಕೂಲ್ ಅನ್ನೋ ಒಂದು ಖುಷಿ ಸಿಗುತ್ತೆ. ಸೊ ಈ ಶಾಲೆಯಲ್ಲಿ ನೀವು ಓದಿರೋದ್ರಿಂದ, ನೀವ್ ಇವಾಗ ಗೋಲ್ಡ್ ಚಾಂಪಿಯನ್ ಆಗಿರೋದ್ರಿಂದ ನಿಮ್ಮ ಮಾಸ್ಟರ್ ನ ಕರ್ಕೊಂಡ್ ಬಂದು ಇಲ್ಲಿ ನೀವು ಫ್ರೀ ಕೋರ್ಸಸ್ ಕೊಡ್ತಾ ಇದ್ದೀರಾ. ಸೊ ನಿಮಗೆ ಯಾವ ರೀತಿ ಅನ್ಸ್ತಿದೆ ಸರ್, ನಿಮಗೆ ಈ ರೀತಿ ಒಂದು ಸ್ಟೂಡೆಂಟ್ ಸಿಕ್ಕಿರೋದಕ್ಕೆ? ನೀವು ಇಲ್ಲೂ ಗವರ್ಮೆಂಟ್ ಶಾಲೆಗೆ ಫ್ರೀ ಆಗಿ ಬಂದು ಕೋಚಿಂಗ್ ಕೊಡ್ತಾ ಇದ್ದೀರಾ, ಇಲ್ಲಿ ಫ್ರೀ ಇದು ಕ್ಲಾಸಸ್ ಶಾಲೆ ಮಕ್ಕಳಿಗೆ ಗವರ್ಮೆಂಟ್ ಶಾಲೆಯಲ್ಲಿ, ಎಷ್ಟು ಖುಷಿ ಆಗುತ್ತೆ. ಆಕ್ಚುಲಿ ಮಂಜುನಾಥ್ ಅವರು ನಮ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಲ್ಲ. ಸೊ ಹಿ ಇಸ್ ವೆರಿ ಡಿವೋಟೆಡ್ person and he is very disciplined, and over a period of so many, I think 10 years we have been in contact, and he has I encourage these children also to go abroad and take medals. I feel very happy. Actually, I have done lot of service in government schools and women and child development of Karnataka ashram nallu madidine. So I feel happy because money is not everything. So if you do something here, because protection is very important for one person. Self-defense is your birthright. Self-defense is the best defense. You can't depend on anyone. So you have to learn minimum self-defense at least to protect yourself. I am very happy about it. I am thankful to Manjunath and the principal of the school for giving me an opportunity to do such a service. Thank you. ಇವಾಗ ನಾವು ಹೆಡ್ ಮಾಸ್ಟರ್ ನ ಮಾತಾಡ್ಸೋಣ. ಸೊ ಅವರು ಶಾಲೆಯಲ್ಲಿ ಓದಿರುವಂತ ಮಂಜುನಾಥ್ ಅವರು ಇಲ್ಲಿ ಬಂದು, ಮೇಡಮ್ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಶಾಲೆಯಲ್ಲಿ ಈ ರೀತಿ ಒಂದು ಸ್ಟೂಡೆಂಟ್, ಮತ್ತೆ ಅವ್ರು ಕರಾಟೆ ಮಾಸ್ಟರ್ ನ ಕರ್ಕೊಂಡ್ ಬಂದು ಇಲ್ಲಿ ಮಕ್ಳುಗಳಿಗೆಲ್ಲ ಫ್ರೀ ಆಗಿ ಗೈಡ್ ಮಾಡ್ತಿರೋದು. ಮತ್ತೆ ಮಾಸ್ಟರ್ ಒಂದ್ ಮಾತು ಹೇಳಿದ್ರು, ದುಡ್ಡು ಇಸ್ ದ ಮನಿ ಇಸ್ ನಾಟ್ ನಥಿಂಗ್ ಅಂತ ಹೇಳಿ. ಸೊ ಈಗಿನ ಕಾಲದಲ್ಲಿ ಪ್ರತಿಯೊಂದೂ ಬಿಸ್ನೆಸ್ ಇದ್ದೇ ಇರುತ್ತೆ, ದುಡ್ಡು ಅನ್ನೋದು ಇರುತ್ತೆ. ಬಟ್ ಅವ್ರು ಫ್ರೀ ಟೈಮ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರತಿ ಶನಿವಾರ ಇವಾಗ ಫ್ರೀ ಕ್ಲಾಸಸ್ ಕರಾಟೆ ನಮ್ಮ ಗವರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ದೂಪ್ನಳ್ಳಿಯಲ್ಲಿ ಕಲಿಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನನ್ನ ಶಾಲೆಯ ವಿದ್ಯಾರ್ಥಿಯಾದ ಮಂಜುನಾಥ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗಾಗಿ ಅವರು ತನ್ನ ಶಾಲೆಗೆ ಅವರ ಒಂದು ಕೊಡುಗೆ ಏನಪ್ಪಾ ಅಂದ್ರೆ ಈ ತರ ಒಂದು ಟ್ರೈನಿಂಗ್ ಕ್ಲಾಸ್ ಅನ್ನ ಕೊಡಿಸೋದು.
ಪ್ರತಿದಿನ ಅವರು ಶಾಲೆನ ಒಂದ್ ರೌಂಡ್ ಹೊಡ್ಕೊಂಡು ಹೋಗ್ತಾರೆ. ಎಲ್ಲಾರ್ಗು ನಮ್ಮ ಶಾಲೆಯ ಅಭಿಮಾನ ಇದ್ದೇ ಇರುತ್ತೆ. ಹಾಗೆ ಅವರಲ್ಲಿ ಆ ಒಂದು ಅಭಿಮಾನದಿಂದ ಈ ಒಂದು ಕೆಲಸಕ್ಕೆ ಕೈ ಇಟ್ಟಿದ್ದಾರೆ. ನಿಜವಾಗ್ಲೂ ಇದು ತುಂಬಾ ಒಳ್ಳೆಯ ಕೆಲಸ ಸರ್ ನೀವು ಮಾಡ್ತಾ ಇರೋದು. ಮತ್ತೆ ನಮ್ಮ ಸರ್ ಎಲ್ಲಾರು ಬಿಸ್ನೆಸ್ಗೋಸ್ಕರ ಮಾಡ್ತಾರೆ, ದಟ್ಸ್ ಟ್ರೂ. ಆದ್ರೆ ಅವರ ಒಂದು ಡೆಡಿಕೇಶನ್ ಮಕ್ಕಳಿಗೆ ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಅದ್ರ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕರಾಟೆ ಕ್ಲಾಸ್ ಹೇಳ್ಕೊಡ್ತೀನಿ ಫ್ರೀ ಆಗಿ ಅಂತ ಬಂದಿರೋದು ನಿಜವಾಗ್ಲೂ ಅದು ಅವರ ಡೆಡಿಕೇಶನ್. ಸೊ ಆಕ್ಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು. ಮತ್ತೆ ನಮ್ಮ ಈ ಒಂದು ಕರಾಟೆ ಕ್ಲಾಸ್ ನಮ್ಮ ಹೆಣ್ಮಕ್ಳಿಗೆ ಒಂದು ಕಾನ್ಫಿಡೆಂಟ್ ಅನ್ನ ಬೆಳೆಸುತ್ತೆ. ಆ ಒಂದು ಕಾನ್ಫಿಡೆಂಟ್ ಇತ್ತು ಅಂದ್ರೆ ಅವರು ಪ್ರೈವೇಟ್ ಶಾಲೆಗಳ ಜೊತೆಲೂ ಧೈರ್ಯವಾಗಿ ಹೆದರಿಸ್ತಾರೆ. ಸಮಾಜದಲ್ಲೂ ಅವ್ರು ಬದುಕೋದಿಕ್ಕೆ ಒಂದು ದಾರಿಯನ್ನು ಸಿಗತ್ತೆ. ಅವ್ರಿಗೆ ಯಾವ ಒಂದು ಭಯ ಇರಲ್ಲ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಭಯ ಪಡಲ್ಲ. ಮುಂದೆ ಅವರು ಹೆಚ್ಚು ಹೈಯರ್ ಕ್ಲಾಸ್ ಹೋಗೋದಾಗ್ಲಿ ಅಥವಾ ಸ್ವಲ್ಪ ದೂರದಲ್ಲಿರುವಂತ ಸ್ಟಡೀಸ್ ಮಾಡಕ್ಕಾಗ್ಲಿ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇನೆ ಅವ್ರಿಗೆ ಕಾನ್ಫಿಡೆಂಟ್ ಬರುತ್ತೆ. ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು ಅಂದ್ರೆ ಎಲ್ಲಾ ವಿದ್ಯೆಗಳನ್ನು ಕಲೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ರಿಯಲಿ ಥ್ಯಾಂಕ್ಸ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿ, ಈ ಶಾಲೆಯಲ್ಲಿ ಓದಿರುವಂತದ್ದು, ಸೊ ಈ ಶಾಲೆ ಅನ್ನೋದಕ್ಕಿಂತ ನಾವು ಯಾವುದೇ ಒಂದು ಶಾಲೆ ಆಗಿರ್ಬೋದು, ನಮ್ಮ ಗವರ್ಮೆಂಟ್ ಆಗ್ಬೋದು ಇಲ್ಲ ಪ್ರೈವೇಟ್ ಆಗಿರ್ಬೋದು, ಅಲ್ಲೋಗಿ ಈ ರೀತಿ ಒಬ್ರು ಇಂಡಿಪೆಂಡೆಂಟ್ ಆಗಿ ಬಂದು ಆ ಮಕ್ಳುಗಳಿಗೆ ಒಂದು ಫ್ರೀ ಸರ್ವಿಸಸ್ ಹೇಳ್ಕೊಡ್ತಾರಲ್ವಾ. ಸ್ಪೆಷಲಿ ಗವರ್ಮೆಂಟ್ ಶಾಲೆ ಮಕ್ಳುಗಳಿಗೆ ಆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಎಷ್ಟೊಂದು ಆಕ್ಟಿವಿಟೀಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ. ಸೊ ಪ್ರತಿಯೊಬ್ರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇರೋ ಒಬ್ರು ಈ ರೀತಿ ಗವರ್ಮೆಂಟ್ ಶಾಲೆಗೆ ನೀವು ಇಂಡಿಪೆಂಡೆಂಟ್ ಆಗಿ ಬಂದು ಮಕ್ಳುಗಳಿಗೆ ಸಹಾಯ ಮಾಡಿ, ಸೊ ಅದು ಪ್ರತಿಯೊಂದು ಬಿಸ್ನೆಸ್ ಮನಿ ಮೈಂಡೆಡ್ ತರ ನಾವು ಯೋಚನೆ ಮಾಡೋದಕ್ಕಿಂತ ಈ ರೀತಿ ಸರ್ವಿಸಸ್ ಕೊಟ್ರೆ ನಿಜವಾಗ್ಲೂ ಅವರು ಮಾಸ್ಟರ್ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳಿ, ಆ ಹ್ಯಾಟ್ಸ್ ಆಫ್ ಗೆ ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳೋಣ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಇದು ಬರೀ ಇಲ್ಲಿ ಶಾಲೆ ಮಕ್ಳುಗಳಿಗೆ ಇವರು ಇವಾಗ ಫ್ರೀ ಕೋಚಿಂಗ್ ಕೊಡ್ತಿರೋಂಥದ್ದು ಗವರ್ಮೆಂಟ್ ಶಾಲೆ ಮಕ್ಳುಗಳಿಗೆ. ಮತ್ತೆ ನೀವು ಸರ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ, ಕರಾಟ ಕಲಿಬೇಕು ಅಂದ್ರೆ HAL, ಕೋಡಿಯಲ್ಲಿ, ಇಂದ್ರಾನಗರ್, ದೂಪ್ನಲ್ಲಿ, ಗಮ್ಲು ಸರೌಂಡಿಂಗ್ಸ್ ಎಲ್ಲೇ ಆಗ್ಬೋದು. ಕರಾಟ ಕ್ಲಾಸಸ್ ನಿಮ್ಗೆ ಎಲ್ಲೂ ಗೊತ್ತಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂತ ಒಂದು ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಸರ್ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಕರಾಟ ಕ್ಲಾಸಸ್ ಇದಕ್ಕೆ ಯಾವುದೇ ರೀತಿ ಒಂದು ಏಜ್ ಲಿಮಿಟ್ ಇಲ್ಲ. ಸೊ 1 year ಏಜ್ ಇಂದ ಕಲ್ಸ್ಬೋದಾ? ಮಿನಿಮಮ್ 6 years. ಓಕೆ, ಮಿನಿಮಮ್ 6 years ಇಂದ ಎಷ್ಟನೇ ಏಜ್ ವರ್ಗು? Any amount. Even 100 years they can learn. ಓಕೆ ನೋಡಿ, ಏಜ್ ಅಬೌವ್ 6 years ಇಂದ ಏಜ್ ಲಿಮಿಟ್ ಎಷ್ಟೇ ಇರ್ಬೋದು, ಸೀನಿಯರ್ಸ್ ಜೂನಿಯರ್ಸ್ ಯಾರೇ ಆದ್ರೂ ಬಂದು ಕರಾಟ ಕಲಿಯಿರಿ. ನಿಮ್ಮ ಪ್ರೊಟೆಕ್ಷನ್ಸ್ ನೀವು ತಗೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂತ ಒಂದು ವಾಟ್ಸ್ಆಪ್ ನಂಬರ್ಗೆ ಬೇಗ 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 ಬನ್ನಿ, ಕರಾಟನ ಕಲಿಯಿರಿ. ಕರಾಟ ಕಲ್ತು ನಿಮ್ಮ ಸ್ಟ್ರಾಂಗ್ ಮತ್ತೆ ನಿಮ್ಮ ಹೆಲ್ತ್ ಆಗ್ಬೋದು, ತುಂಬಾನೇ ಒಂದು ಇರುತ್ತೆ ಅಲ್ವಾ, ಹೆಲ್ತ್ ಪ್ರೊಟೆಕ್ಷನ್ಸ್ ಆಗ್ಬೋದು. ಯೋಗಾಸನಗೆಲ್ಲ ಹೋಗ್ತಾರೆ. ಸೊ ಕರಾಟನೂ ಅದ್ರದ್ದು ಒಂದು ಬೆನಿಫಿಟ್ಸ್ ಇರುತ್ತೆ, ಹೆಲ್ತ್ ಆಗ್ಬೋದು ಮತ್ತೆ ನಮ್ಮ ಪ್ರೊಟೆಕ್ಷನ್ಸ್ ಆಗ್ಬೋದು. ಗಂಡ್ಮಕ್ಳಿಗೆ ಪ್ರೊಟೆಕ್ಷನ್ಸ್ ಆಗ್ಬೋದು, ಹೆಣ್ಮಕ್ಳು ಪ್ರೊಟೆಕ್ಷನ್ಸ್ ಆಗ್ಬೋದು. ಇದಕ್ಕೆ ಎಲ್ಲಾರ್ಗು ಪ್ರೊಟೆಕ್ಷನ್ಸ್ ಬೇಕೇ ಬೇಕು ಈಗಿನ ಕಾಲದಲ್ಲಿ. ಸೊ ಬೇಗ ಬೇಗ ಬನ್ನಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಮ್ಮ ಸರ್ ಕರಾಟ ಮಾಸ್ಟರ್ ನ ಕಾಂಟ್ಯಾಕ್ಟ್ ಮಾಡಿ. ಗ್ರೂಪ್ ಅಲ್ಲಿ ಒಂದು 200 ಜನ ಇದ್ದಾರೆ. ದೊಡ್ಡವರೆಲ್ರು ಅವ್ರನ್ನೆಲ್ಲಾನು ಈಗ ಇದ್ರಲ್ಲಿ ಹಾಕಿದೀನಿ, ಗ್ರೂಪ್ ಅಲ್ಲಿ ಹಾಕಿದೀನಿ. ಫೋಟೋ ತೆಗೆದು ಯಾರಾದ್ರೂ ಸ್ಕೂಲ್ ಮಕ್ಳು ಯಾರಾದ್ರು ಓದ್ತಾ ಇದ್ರೆ ಅವ್ರನ್ನ ಕಳಿಸಿ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಅದ್ ಎಲ್ಲಾರು ಅದಕ್ಕೆ ತಂಬ ಹಾಕಿ ಒಂಥರ ಅದನ್ನು ಹಾಕಿದೀನಿ ನಾನು. 1ನೇ ಕ್ಲಾಸ್ ಇಂದಾನೆ ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ಮೀಡಿಯಂ ಅಂತಾನು ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಇಂದ ಒಂದ್ ಸ್ವಲ್ಪ ದೊಡ್ಡ ಮ್ಯಾಟ್ ಏನಾದ್ರು ಅರೇಂಜ್ ಮಾಡ್ಕೊಂಡು ಗ್ರೌಂಡ್ ಅಲ್ಲೇ ಹಾಕೊಂಡ್ಬಿಡೋಣ. ಈ ಜಾಗ ಮಳೆ ಬಂದ್ರೆ ಅದೇ ಮಳೆ ಬಂದ್ರೆ ಪ್ರಾಬ್ಲಮ್. ಸ್ಕೂಲ್ ಬಗ್ಗೆ ಸ್ವಲ್ಪ ಹೇಳಿ. ಹಲೋ, ಐ ಆಮ್ ಫ್ರಮ್ ಕನ್ನಡದಲ್ಲಿ. ನಮಸ್ತೆ, ನಾನು ದುಪ್ನಳ್ಳಿ ಶಾಲೆಯಿಂದ. ನಮ್ಗೆ ಮಂಜುನಾಥ್ ಅನ್ನೋರು ಪರಿಚಯ ಆಗಿ, ಆಕ್ಚುಲಿ ನಮ್ಮ ವಿದ್ಯಾರ್ಥಿಯೇ, ನಮ್ಮ ಶಾಲೆಯ ವಿದ್ಯಾರ್ಥಿಯೇ. ಅವರ ಒಂದು ಕೊಡುಗೆ ನಮ್ಮ ಶಾಲೆಗೆ ಈ ಕರಾಟೆ ಕ್ಲಾಸ್ ಅನ್ನ ಕೊಟ್ಟಿರೋದು. ನಿಜಕ್ಕೂ ನಿಮಗೆ ಗ್ರೇಟ್ಫುಲ್ ಆಗಿದ್ದೀನಿ ಸರ್. ಈ ಒಂದು ನಿಮ್ಮ ಒಂದು ಡೆಡಿಕೇಶನ್ ನ ಇನ್ನ ಮುಂದುವರಿಸಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ಸ್ ಅ ಲಾಟ್.
ಮಂಜುನಾಥ್ ಅವರು 7 ಆಪರೇಷನ್ಸ್ ಆಗಿ ಹೆಲ್ತ್ ಇಶ್ಯೂಸ್ ಇದ್ರೂ ಅವರು ಗೋಲ್ಡ್ ಮೆಡಲ್ ಅಚೀವರ್ ಆಗಿದ್ದಾರೆ. ಸೊ ಇವಾಗ ಅವರ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅವರು ಆ ಸ್ಕೂಲಲ್ಲಿ ಆ ಶಾಲೆಯಲ್ಲಿ ಓದಿರೋ ಮಕ್ಳುಗಳು ಅವ್ರ ಹತ್ರ ಆಟೋಗ್ರಾಫ್ನ ತಗೊಳ್ತಾ ಇದ್ರು. ಸೊ ಸೆಲೆಬ್ರಿಟಿ ಫೀಲ್ ಆಗ್ತಾ ಇತ್ತು. ಸೊ ಈ ರೀತಿ ಒಂದು ಸಾಧನೆ, ಈ ರೀತಿ ಒಂದು ಅಚೀವ್ಮೆಂಟ್ ಇಸ್ ರಿಯಲಿ ಗ್ರೇಟ್. ನಮ್ಮ ಡಾಕ್ಟರ್ ಗಣೇಶ್ ಮಾಸ್ಟರ್ ಅವರಿದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ ಅವರು. ಸೊ ಅವ್ರ ಹತ್ರ ಬಂದು ಟ್ರೈನಿಂಗ್ ತಗೊಳ್ಳಿ, ಕ್ಲಾಸಸ್ ತಗೊಳ್ಳಿ, ಯೋಗಾಸನ ಯಾವ ರೀತಿ ಮಾಡ್ತೀರಿ, ಹೆಲ್ತಿಗೆ ಎಷ್ಟು ಚೆನ್ನಾಗಿರುತ್ತೆ, ಅದೇ ರೀತಿ ಕರಾಟ ಕ್ಲಾಸಸ್ಸು. ಕರಾಟನೂ ಒಂದು ಗೇಮು, ಸ್ಪೋರ್ಟ್ಸು ತುಂಬಾನೇ ಒಂದು ಬೇಕಾಗಿರೋ ಅಂಥದ್ದು. ಸೊ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ನಾವು ಔಟ್ಸೈಡ್ ಹೋದಾಗ ಒಂಟಿಯಾಗಿ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೊಳ್ಬೋದು, ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಬೋದು ಅನ್ನೋದನ್ನ ಕರಾಟೆಯಿಂದ ನಾವು ಕಲಿಬೋದು. ಸೊ ಏಜ್ ವೈಸು 6 ವರ್ಷದ ಮೇಲೆಯಿಂದನೂ ಬಂದು ಜಾಯ್ನ್ ಆಗ್ಬೋದು. ಬೇಗ ಸರೌಂಡಿಂಗ್ಸಲ್ಲಿ ಯಾರೆಲ್ಲ ಇರ್ತೀರಾ ಎಲ್ಲರೂ ಬಂದು ಕ್ಲಾಸಸ್ ಅಟೆಂಡ್ ಮಾಡಿ. ಬೇರೆ ಯಾರು ದೂರ ಇರೋರು, ಏರಿಯಾಯಿಂದ ಔಟ್ಸೈಡ್ ಇರೋರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನೀವು ಬಂದು ಜಾಯ್ನ್ ಆಗ್ಬೋದು. ಸೊ ಕರಾಟನ ಕಲೀರಿ, ಎಲ್ರಿಗೂ ಇಂಪಾರ್ಟೆಂಟ್ ಬೇಕೇ ಬೇಕು ಈ ಒಂದು ಆ್ಯಕ್ಟಿವಿಟಿ. ಸ್ಪೋರ್ಟ್ಸು ನಮ್ಮ ಪ್ರೊಟೆಕ್ಷನ್ಸ್ಗಾಗ್ಬೋದು, ನಮ್ಮ ಹೆಲ್ತ್ಗಾಗ್ಬೋದು ತುಂಬಾ ಒಂದು ಯೂಸ್ಫುಲ್ ಆಗೋ ಅಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಈ ಒಂದು ಮಾಡ್ತಿರೋ ಅಂಥದ್ದು ಡಾಕ್ಟರ್ ಗಣೇಶ್ ಅವರು, ಗ್ರ್ಯಾಂಡ್ ಮಾಸ್ಟರ್. ಸೊ ಪ್ರತಿಯೊಬ್ಬರೂ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂಥ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಜಾಯ್ನ್ ಆಗಿ ಕರಾಟನ ಕಲೀರಿ. ಪ್ರತಿಯೊಬ್ಬರೂ ನಿಮ್ಮ ಮನೇಲಿರೋ ಮಕ್ಳುಗಳ್ನು ಸೇರಿಸಿ ಎಲ್ರಿಗೂ ಒಂದು ಅನುಕೂಲ ಆಗಲಿ, ಎಲ್ರೂ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಣ. ಡಾಕ್ಟರ್ ಗಣೇಶ್ ಗೋವಿಂದರ್ ಗ್ರ್ಯಾಂಡ್ ಮಾಸ್ಟರು 50 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋ ಅಂಥವರು. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಕರಾಟ ಒಂದು ಸ್ಟೂಡೆಂಟ್ಸ್ ಗೌರ್ಮೆಂಟ್ ಸ್ಕೂಲ್ ಚಿನ್ನದ ದೂಪ್ನಳ್ಳಿಯಲ್ಲಿ ಇರೋರಿಗೆ ಸೆಮಿನಾರ್ಸ್ ಅಟೆಂಡ್ ಮಾಡ್ಕೊಡ್ತಿದ್ದಾರೆ. ಎವ್ರಿ ಸ್ಯಾಟರ್ಡೇಸು ಗೌರ್ಮೆಂಟ್ ಶಾಲೆ ಮಕ್ಳುಗಳಿಗೆ ಫ್ರೀ ಟ್ರೈನಿಂಗ್ ಕೊಡ್ತಿದ್ದಾರೆ. ಅದು ಮಂಜುನಾಥ್ ಅವರು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿರೋ ಅಂಥದ್ದು. ಯಾಕಂದರೆ ಅವ್ರಿಗೊಂದು ಆಂಬಿಷನ್ ಇತ್ತು. ಸೊ ಅವ್ರು ಓದಿರೋ ಅಂಥ ಗೌರ್ಮೆಂಟ್ ಮಕ್ಳುಗಳಿಗೆಲ್ಲ ಅವರು ಕರಾಟ ಕಲಿಸ್ಬೇಕು ಅಂತಿದ್ರು. ಯಾಕಂದರೆ ಅವರು ಗೋಲ್ಡ್ ಅಚೀವರ್ ಆಗಿರೋದ್ರಿಂದ. ಸೊ ಅವ್ರಿಗೆ ಆ ಆಸೆ ಪೂರೈಸ್ಕೊಂಡಿದ್ದಾರೆ ಅವ್ರ ಮಾಸ್ಟರ್ನ ಕರ್ಕೊಂಡ್ಬಂದು.